ಒಂದ್ಸಲ ಯೋಚನೆ ಮಾಡಿ, ನಿಮ್ಮ ಸುತ್ತ ಇರೋ ಪ್ರಾಣಿಗಳು ನಿಮ್ ಜೊತೆ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಹೇಗಿರುತ್ತೆ? ಆ ಪ್ರಾಣಿಗಳ ಜೊತೆ ನೀವು ಒಂದು ಅಡ್ವೆಂಚರಸ್ ಆಗಿರೋ ಜರ್ನಿಗೆ ಹೋದ್ರೆ ಹೇಗಿರುತ್ತೆ ಅಂತ ಕೇಳ್ತಾ ಇದ್ರೇನೆ ಗೂಸ್ ಬಂಪ್ಸ್ ಬರ್ತಿದೆ ಅಲ್ವಾ? ಅಂತದ್ದೇ ಮೂವಿನ ನಾವಿವತ್ತು ನೋಡಕ್ಕೆ ಹೊರಟಿರೋದು. ಈ ಮೂವಿ ಹೆಸರು ಡೂ ಲಿಟಲ್ ಅಂತ. ಸರಿ, ಈಗ ನಮ್ಮ ಅಡ್ವೆಂಚರಸ್ ಆಗಿರೋ ಮೂವಿ ಡೂ ಲಿಟಲ್ ಹೇಗಿದೆ ಅನ್ನೋದನ್ನ ನೋಡ್ಕೊ ಬಂದ್ಬಿಡೋಣ. ಮೂವಿಯ ಮೊದಲ ಸೀನಲ್ಲಿ ನಮಗೊಬ್ಬ ಡಾಕ್ಟರ್ನ ತೋರಿಸ್ತಾರೆ. ಇವನ ಹೆಸರು ಡಾಕ್ಟರ್ ಡೂ ಲಿಟಲ್ ಅಂತ. ಡೂ ಲಿಟಲ್ ಹತ್ರ ಒಂದು ಬ್ಯೂಟಿಫುಲ್ ಆಗಿರುವಂತ ಪವರ್ ಇರುತ್ತೆ. ಅದೇನಂದ್ರೆ ಇವನು ಯಾವುದೇ ಪ್ರಾಣಿಗಳ ಭಾಷೆಯನ್ನ ಅರ್ಥ ಮಾಡ್ಕೋಬಹುದು, ಹಾಗೆ ಅದನ್ನ ಮಾತು ಕೂಡ ಆಡ್ಬೋದು. ಇವನ ಈ ಶಕ್ತಿಯನ್ನ ಉಪಯೋಗಿಸಿಕೊಂಡು ಅನಿಮಲ್ಸ್ ಗಳಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆ ಡೂ ಲಿಟಲ್ ಇಡೀ ಇಂಗ್ಲೆಂಡ್ ನಲ್ಲೆಲ್ಲ ತುಂಬಾ ಫೇಮಸ್ ಆಗೋಗ್ತಾನೆ. ಇವನು ಈ ರೀತಿ ಪ್ರಾಣಿಗಳಿಗೆ ಟ್ರೀಟ್ಮೆಂಟ್ ಕೊಡ್ತಿರೋ ವಿಷಯ ಇಂಗ್ಲೆಂಡ್ ನ ರಾಣಿಗೂ ಕೂಡ ಗೊತ್ತಾಗುತ್ತೆ. ಡೂ ಲಿಟಲ್ ನ ಈ ಕೆಲಸ ಅವರಿಗೆ ತುಂಬಾ ಇಷ್ಟ ಆಗಿ ಉಡುಗೊರೆ ಅಂತ ಒಂದು ದೊಡ್ಡ ಜಾಗ, ಅದ್ರ ಮಧ್ಯದಲ್ಲಿ ಒಂದು ಅರಮನೆಯನ್ನ ಕೊಡ್ತಾರೆ. ಯಾಕೆಂದ್ರೆ ಇನ್ಮೇಲಿಂದ ಪ್ರಾಣಿಗಳಿಗೆ ಇಲ್ಲೇ ಟ್ರೀಟ್ಮೆಂಟ್ ಅನ್ನ ಕೊಡ್ಲಿ ಅಂತ. ಡೂ ಲಿಟಲ್ ನ ಜೀವನ ಇಷ್ಟೆಲ್ಲ ಆರಾಮಾಗಿ ಇದ್ರೂ ಕೂಡ ಅವನ ಗಮನ, ಅವನ ಯೋಚನೆ, ಅವನ ಪ್ರೀತಿ ಎಲ್ಲ ಇದ್ದಿದ್ದು ಲಿಲ್ಲಿ ಮೇಲೆ. ಲಿಲ್ಲಿಗೆ ಪ್ರಾಣಿಗಳಂದ್ರೆ ತುಂಬಾನೇ ಇಷ್ಟ. ಆದ್ರಿಂದ ಪ್ರಪಂಚದ ಮೂಲೆ ಮೂಲೆಗಳಿಗೂ ಹೋಗಿ ಅಲ್ಲಿ ಕಷ್ಟದಲ್ಲಿರುವಂತ ಪ್ರಾಣಿಗಳಿಗೆ ಸಹಾಯ ಮಾಡ್ತಿರ್ತಾಳೆ. ಇದೇ ರೀತಿ ಒಂದ್ಸಲ ಪ್ರಾಣಿಗಳನ್ನ ಕಾಪಾಡೋದಕ್ಕೆ ಡೂ ಲಿಟಲ್ ಕೂಡ ಅವಳ ಜೊತೆ ಹೋಗಿರ್ತಾನೆ. ಕಷ್ಟದಲ್ಲಿದ್ದಂತ ಪ್ರಾಣಿಗಳನ್ನೋ ಕಾಪಾಡ್ತಾರೆ. ಆದ್ರೆ ಒಂದಷ್ಟು ಪ್ರಾಣಿಗಳಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಲಿಲ್ಲಿ ಹಾಗೂ ಡೂ ಲಿಟಲ್ ನ ಜೊತೆನೆ ಬಂದ್ಬಿಡ್ತವೆ. ಹೀಗೆ ಲಿಲ್ಲಿ ಹಾಗೂ ಡೂ ಲಿಟಲ್ ನ ಜೀವನದಲ್ಲಿ ಒಂದಷ್ಟು ಪ್ರಾಣಿಗಳು ಕೂಡ ಸೇರ್ಕೋತವೆ. ಲಿಲ್ಲಿ ಹಾಗೂ ಡೂ ಲಿಟಲ್ ತುಂಬಾ ಇಷ್ಟಪಡ್ತಿದ್ರಿಂದ ಮದ್ವೆ ಕೂಡ ಆಗೋಗ್ತಾರೆ. ಡೂ ಲಿಟಲ್ ಗೆ ಯಾವತ್ತೂ ಆಗದೆ ಇರೋಷ್ಟು ಖುಷಿ ಆ ದಿನ ಅವನಿಗೆ ಆಗಿರುತ್ತೆ. ಹೀಗೆ ಇವರ ಖುಷಿಯಾದ ಜೀವನ ನಡೀತಿರ್ಬೇಕಾದ್ರೆ ಲಿಲ್ಲಿ ಒಂದಿನ ಡಿಸೈಡ್ ಮಾಡ್ತಾಳೆ ತುಂಬಾ ಮಿಸ್ಟೀರಿಯಸ್ ಆಗಿರೋ ಈಡನ್ ಟ್ರೀ ಐಲ್ಯಾಂಡ್ ಅನ್ನ ಹುಡ್ಕೊಂಡು ಹೋಗ್ಬೇಕು ಅಂತ. ಆದ್ರೆ ಈ ಸಲ ಅವಳು ಡೂ ಲಿಟಲ್ ನ ಕರ್ಕೊಂಡು ಹೋಗೋದಿಲ್ಲ. ಪ್ರಾಣಿಗಳನ್ನ ನೋಡ್ಕೊಂಡು ನೀನ್ ಇಲ್ಲೇ ಇರು, ನಾನು ಕೆಲಸ ಮುಗಿದ ತಕ್ಷಣ ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಅವಳ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾಳೆ. ಹೀಗೆ ಅವಳು ಈಡನ್ ಟ್ರೀ ಐಲ್ಯಾಂಡ್ ಅನ್ನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವಳು ಹೋಗ್ತಿದ್ದ ಶೇಪ್ ಒಂದು ದೊಡ್ಡ ಚಂಡಮಾರುತಕ್ಕೆ ಸಿಗಾಕೋಬಿಡುತ್ತೆ. ಹಾಗೆ ಅದು ಮುಳುಗೋದಕ್ಕೆ ಶುರು ಆಗುತ್ತೆ. ಲಿಲ್ಲಿ ಸಾಯೋಕು ಮುಂಚೆನೆ ಡೂ ಲಿಟಲ್ ವೆಡ್ಡಿಂಗ್ ಅಲ್ಲಿ ಹಾಕಿದ ರಿಂಗ್ ಅನ್ನ ಪಾಲಿ ಅನ್ನೋ ಒಂದು ಗಿಳಿಯ ಕೈಲಿ ಡೂ ಲಿಟಲ್ ಹತ್ರ ಕಟ್ ಕಳಿಸ್ತಾಳೆ. ಈ ವಿಷಯ ಡೂ ಲಿಟಲ್ ಗೆ ಗೊತ್ತಾದ್ಮೇಲೆ ಅವನಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ಜೀವನವನ್ನ ಮಾಡ್ಬೇಕು ಅನ್ನೋ ಆಸೆನೆ ಅವನು ಬಿಟ್ಬಿಡ್ತಾನೆ. ಇದರಿಂದ ಪ್ರಾಣಿಗಳಿಗೆ ಕೊಡ್ತಿದ್ದ ಟ್ರೀಟ್ಮೆಂಟ್ ಅನ್ನ ಕೂಡ ಸ್ಟಾಪ್ ಮಾಡ್ಬಿಡ್ತಾನೆ. ಹೀಗೆ ತುಂಬಾ ವರ್ಷಗಳೇ ಕಳೆದೋಗ್ತವೆ. ನಂತರ ಸೀನ್ ಸ್ಟಬನ್ ಅನ್ನೋ ಒಂದು ಚಿಕ್ಕ ಹುಡುಗನ ಕಡೆಗೆ ಶಿಫ್ಟ್ ಆಗುತ್ತೆ. ಅವನ ತಂದೆ ಅವನಿಗೆ ಬೇಟೆ ಆಡೋದನ್ನ ಹೇಳ್ಕೊಡ್ತಿರ್ತಾರೆ. ಆದ್ರೆ ಸ್ಟಬನ್ ಗೆ ಬೇಟೆ ಆಡೋದಂದ್ರೆ ಇಷ್ಟ ಇರೋದಿಲ್ಲ. ಹಾಗಂತೆ ಅವರಿಗೆ ಬೇರೆ ದಾರಿ ಕೂಡ ಇರಲಿಲ್ಲ. ಯಾಕೆಂದ್ರೆ ಇವರು ಹಂಟರ್ಸ್ ಗಳ ಫ್ಯಾಮಿಲಿ ಅವರು. ಬೇಟೆ ಆಡಿ ತಿನ್ನೋದು ಇವರ ಕೆಲಸ. ಹೀಗೆ ಸ್ಟಬನ್ ಗೆ ಅವನ ತಂದೆ ಹಾರ್ತಿರೋ ಒಂದು ಬಾತುಕೋಳಿಗೆ ಶೂಟ್ ಮಾಡೋದಕ್ಕೆ ಹೇಳ್ತಾರೆ. ಆದ್ರೆ ಅವನಿಗೆ ಬಾತುಕೋಳಿಯನ್ನ ಸಾಯಿಸೋದಕ್ಕೆ ಇಷ್ಟ ಇರೋದಿಲ್ಲ. ಬೇಕು ಅಂತಾನೆ ಬೇರೆ ಕಡೆ ಶೂಟ್ ಮಾಡ್ಬಿಡ್ತಾನೆ. ಒಳಗೇನೆ ತುಂಬಾ ಖುಷಿ ಪಡ್ತಿರ್ತಾನೆ ಬಾತುಕೋಳಿ ಬದುಕ್ತು ಅಂತ. ಆದ್ರೆ ಅವನಿಗೆ ಗೊತ್ತಿರ್ಲಿಲ್ಲ ಅವನು ಶೂಟ್ ಮಾಡಿದ ಬುಲೆಟ್ ಹೋಗಿ ಒಂದು ಅಳಿಲಿಗೆ ಬಿದ್ದಿದೆ ಅಂತ. ಆ ಅಳಿಲು ತುಂಬಾ ಒದ್ದಾಡ್ತಿರೋದನ್ನ ನೋಡಿ ಅವನ ತಂದೆ ಬಂದು ಒಂದು ಚಾಕುನ ಕೊಟ್ಟು ಹೇಳ್ತಾರೆ, ಅದು ತುಂಬಾ ನರಳಾಡ್ತಿದೆ, ಅದನ್ನ ಸಾಯಿಸ್ಬಿಡು ಅಂತ. ಹೀಗಂತ ಹೇಳಿ ಅವನ ತಂದೆ ಹಾಗೂ ಅವನ ಅಣ್ಣ ಮನೆಗೆ ಹೋಗ್ತಾರೆ. ಆದ್ರೆ ಸ್ಟಬನ್ಗೆ ಅದನ್ನ ಸಾಯಿಸೋದಕ್ಕೆ ಇಷ್ಟ ಇರೋದಿಲ್ಲ. ಅದನ್ನ ಕಾಪಾಡಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಈ ಗಿಳಿ ಯಾವ್ದು ಅಂತ ನಿಮ್ಗೆ ಗೊತ್ತಿರ್ಬೋದು. ಅದೇ ಲಿಲ್ಲಿ ಹತ್ರ ಇದ್ದ ವೆಡ್ಡಿಂಗ್ ರಿಂಗ್ ಅನ್ನ ತಂದು ಡೂ ಲಿಟಲ್ ಗೆ ಕೊಟ್ಟಿತ್ತಲ್ಲ, ಅದೇ ಗಿಳಿ ಇದು. ನಮ್ಗೆಲ್ಲ ಗೊತ್ತಿರೋ ರೀತಿ ಗಿಳಿಗಳು ಮನುಷ್ಯರ ಭಾಷೆಯನ್ನ ಸ್ವಲ್ಪ ಸ್ವಲ್ಪ ಮಾತಾಡ್ತವೆ. ಈ ಗಿಳಿಯ ಹೆಸರು ಪಾಲಿ ಅಂತ. ಪಾಲಿ ಅವನಿಗೆ ಹೇಳುತ್ತೆ, ಆ ಅಳಿಲನ್ನ ತಗೊಂಡು ನನ್ನ ಹಿಂದೆ ಬಾ ಅಂತ. ಸ್ಟಬನ್ ಅದರಿಂದ ಹೋಗೋದಕ್ಕೆ ಶುರು ಮಾಡ್ತಾನೆ. ಈ ಜಾಗ ಬೇರೆ ಯಾವುದು ಅಲ್ಲ, ಡೂ ಲಿಟಲ್ ಅವನ ಪ್ರಾಣಿಗಳ ಜೊತೆ ವಾಸ ಮಾಡ್ತಿರುವಂತ ಜಾಗ. ಸ್ಟಬನ್ ಆ ಅಳಿಲನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಬಲೆಯ ಒಳಗಡೆ ಸಿಗಾಕೋಬಿಡ್ತಾನೆ. ಇದನ್ನ ನೋಡಿ ಪಾಲಿ ಡೂ ಲಿಟಲ್ ಹತ್ರ ಬಂದು ಹೇಳುತ್ತೆ, ಒಬ್ಬ ಚಿಕ್ಕ ಹುಡುಗ ಬಲೆಯಲ್ಲಿ ಸಿಗಾಕೋಬಿಟ್ಟಿದ್ದಾನೆ, ನಾವು ಅವನನ್ನ ತಕ್ಷಣ ಕಾಪಾಡಬೇಕು ಅಂತ. ಆದ್ರೆ ಇದು ಡೂ ಲಿಟಲ್ ಗೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ಯಾಕೆಂದ್ರೆ ಅವನು ತುಂಬಾ ವರ್ಷಗಳಿಂದ ಮನುಷ್ಯರನ್ನ ನೋಡೇ ಇರಲ್ಲ. ಪ್ರಾಣಿಗಳ ಜೊತೆನೆ ಇದ್ದು ಪ್ರಾಣಿಗಳ ಜೊತೆನೆ ಮಾತಾಡ್ತಾ ಪ್ರಾಣಿಗಳ ಹಾಗೆ ಅವನ ಮಧ್ಯೆ ಒಂದು ಸ್ಟ್ರಾಂಗ್ ಆಗಿರೋ ಬಾಂಡ್ ಕ್ರಿಯೇಟ್ ಆಗಿರುತ್ತೆ. ಆದ್ರಿಂದ ಅವನಿಗೆ ಅನ್ನಿಸ್ತಿರುತ್ತೆ ಮನುಷ್ಯರಿಗಿಂತ ಪ್ರಾಣಿಗಳೇ ಎಷ್ಟೋ ಒಳ್ಳೆ ಜೀವಿಗಳು ಅಂತ. ಇದರಿಂದ ಅವನು ಲಿಲ್ಲಿ ಸತ್ತಾಗಿಂದನೂ ಡಿಸೈಡ್ ಮಾಡ್ಬಿಟ್ಟಿರ್ತಾನೆ ಯಾವುದೇ ಮನುಷ್ಯರ ಹತ್ರ ಮಾತಾಡಬಾರ್ದು ಅಂತ. ಅಷ್ಟೇ ಅಲ್ಲ, ಡೂ ಲಿಟಲ್ ತುಂಬಾ ವರ್ಷಗಳಿಂದ ಕಟಿಂಗ್ ಅನ್ನ ಮಾಡಿಸೆ ಸ್ನಾನ ಮಾಡದೆ ತುಂಬಾ ದೊಡ್ಡ ಕೊಳಕ ಆಗೋಗಿರ್ತಾನೆ. ಈಗ ನಾವು ಡೂ ಲಿಟಲ್ ಹತ್ರ ಯಾವ್ಯಾವ ಪ್ರಾಣಿಗಳಿವೆ, ಅವುಗಳ ಹೆಸರು ಏನು ಅಂತ ನೋಡ್ಕೊ ಬಂದ್ಬಿಡೋಣ. ಇದ್ರ ಹೆಸರು ಚೀಚಿ, ಇದ್ರ ಹೆಸರು ಯೋಚಿ, ಇದ್ರ ಹೆಸರು ಶೀಪ್, ಇದ್ರ ಹೆಸರು ಡ್ಯಾಬ್ ಡ್ಯಾಬ್. ಹಾಗೆ ಡೂ ಲಿಟಲ್ ಹತ್ರ ಒಂದು ಆಸ್ಟ್ರಿಚ್ ಕೂಡ ಇರುತ್ತೆ. ಇದ್ರ ಹೆಸರು ಕ್ಲಿಂಟನ್ ಅಂತ. ಈ ಕಡೆ ಸ್ಟಬನ್ ಆ ಬಲೆಯೊಳಗಡೆ ಇರ್ಬೇಕಾದ್ರೆ ಅಲ್ಲಿಗೆ ಒಬ್ಳು ಚಿಕ್ಕ ಹುಡುಗಿ ಬರ್ತಾಳೆ. ಇವಳ ಹೆಸರು ಲೇಡಿ ರೋಸ್ ಅಂತ. ಈ ಹುಡುಗಿ ಲಂಡನ್ ನ ರಾಣಿಯ ಮಗಳು. ಇವಳು ಇಲ್ಲಿಗೆ ಡೂ ಲಿಟಲ್ ನ ನೋಡೋದಕ್ಕೆ ಬಂದಿರ್ತಾಳೆ. ನಂತರ ಸ್ಟಬನ್ ಹಾಗೂ ಲೇಡಿ ರೋಸ್ ಇಬ್ರು ಸೇರಿ ಡೂ ಲಿಟಲ್ ಹತ್ರ ಬರ್ತಾರೆ. ಎಲ್ಲದಕ್ಕಿಂತ ಮುಂಚೆ ಡೂ ಲಿಟಲ್ ಸ್ಟಬನ್ ಶೂಟ್ ಮಾಡಿದ ಅಳಿಲನ್ನ ಈಸ್ಕೊಂಡು ಆಪರೇಷನ್ ಮಾಡಿ ಅದ್ರೊಳಗಡೆ ಇದ್ದ ಬುಲೆಟ್ ಅನ್ನ ಹೊರಗಡೆ ತೆಗಿತಾನೆ. ಡೂ ಲಿಟಲ್
ಆಪರೇಷನ್ ಅನ್ನ ಮಾಡ್ತಿರ್ಬೇಕಾದ್ರೆ ಅವನ ಹತ್ರ ಇದ್ದ ಪ್ರಾಣಿಗಳೆಲ್ಲ ಅದಕ್ಕೆ ಹೆಲ್ಪ್ ಮಾಡ್ತಿರ್ತವೆ. ಇದನ್ನೆಲ್ಲ ನೋಡಿ ಸ್ಟಬನ್ ತುಂಬಾ ಖುಷಿಯಾಗಿ ಡಿಸೈಡ್ ಮಾಡೇ ಬಿಡ್ತಾನೆ, ನಾನು ಕೂಡ ಡೂಲಿಟಲ್ ತರ ಅನಿಮಲ್ ಡಾಕ್ಟರ್ ಆಗ್ಬೇಕು, ಅವುಗಳ ಭಾಷೆಯಲ್ಲ ಅವುಗಳ ಜೊತೆ ಮಾತಾಡಬೇಕು ಅಂತ. ಇದೆಲ್ಲ ಆದ್ಮೇಲೆ ಲೇಡಿ ರೋಸ್ ಹತ್ರ ಬಂದು ಕೇಳ್ತಾನೆ, ಯಾರು ಹುಡುಗಿ ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ. ಆಗ ಲೇಡಿ ರೋಸ್ ಹೇಳೋದಕ್ಕೆ ಶುರು ಮಾಡ್ತಾಳೆ, ನಾನು ಇಂಗ್ಲೆಂಡ್ ರಾಣಿಯ ಮಗಳು ಲೇಡಿ ರೋಸ್. ನಮ್ಮ ರಾಣಿಗೆ ಈಗ ತುಂಬಾ ಹುಷಾರಿಲ್ಲ, ಅವರು ಈಗ ಸಾಯೋ ಸ್ಟೇಜ್ಗೆ ಬಂದ್ಬಿಟ್ಟಿದ್ದಾರೆ. ಅವರಿಗೆ ಏನಾಗಿದೆ ಅಂತ ಚೆಕ್ ಮಾಡಿ ಅವರನ್ನ ನೀವೇ ಕಾಪಾಡಬೇಕು ಅಂತ ಅಂದಾಗ ಡೂಲಿಟಲ್ ಅವಳಿಗೆ ಹೇಳ್ತಾನೆ, ನಾನು ಮನುಷ್ಯರಿಗೆ ಟ್ರೀಟ್ಮೆಂಟ್ ಕೊಡೋದನ್ನ ಈಗ ಬಿಟ್ಬಿಟ್ಟಿದೀನಿ ಅಂತ. ನೀವೇನಾದ್ರೂ ರಾಣಿನ ಕಾಪಾಡ್ಲಿಲ್ಲ ಅಂದ್ರೆ ರಾಣಿ ಸತ್ಮೇಲೆ ಈ ಜಾಗನ ನಮ್ಮ ಮಂತ್ರಿ ನಿಮ್ಮಿಂದ ಕಿತ್ಕೊಬಿಡ್ತಾರೆ ಅಂತ ಅಂದಾಗ ಅಲ್ಲಿದ್ದ ಪ್ರಾಣಿಗಳೆಲ್ಲ ಹೆದರ್ಕೊಳ್ಳೋದಕ್ಕೆ ಶುರು ಮಾಡ್ತವೆ. ಈ ಜಾಗ ಏನಾದ್ರೂ ನಮ್ ಕೈ ಬಿಟ್ಟೋದ್ರೆ ನಮ್ಗೆ ಇರೋದಕ್ಕೆ ಜಾಗ ಇರೋದಿಲ್ಲ, ನಂತರ ಬೇರೆ ಜನರು ನಮ್ಮನ್ನ ಬೇಟೆಯಾಡಿ ತಿನ್ಬಿಡ್ತಾರೆ ಅಂತ. ಆಗ ಡೂಲಿಟಲ್ ಹೇಳ್ತಾನೆ, ಸರಿ ಆಯ್ತು ನಾನು ರಾಣಿಯನ್ನ ಕಾಪಾಡ್ತೀನಿ ಅಂತ. ಹೀಗಂತ ಹೇಳ್ತಿದ್ದಂಗೆನೆ ಅಲ್ಲಿದ್ದ ಪ್ರಾಣಿಗಳಿಗೆಲ್ಲ ಖುಷಿಯಾಗಿ ಡೂಲಿಟಲ್ನ ಹಿಡ್ಕೊಂಡು ಕಟಿಂಗ್ ಮಾಡೋದಕ್ಕೆ ಶುರು ಮಾಡ್ತವೆ. ಕಟಿಂಗ್ ಎಲ್ಲ ಆದ್ಮೇಲೆ ಡೂಲಿಟಲ್ ಲೇಡಿ ರೋಸ್ ಹತ್ರ ಬಂದು ಹೇಳ್ತಾನೆ, ಸರಿ ಆಯ್ತು ನಾವೆಲ್ಲ ನಿಮ್ ಜೊತೆ ಬರೋದಕ್ಕೆ ರೆಡಿ ಆಗಿದ್ದೀವಿ ಅಂತ. ಆದ್ರೆ ಸ್ಟಬನ್ ನ ಮಾತ್ರ ನಿನ್ ಮನೆಗೆ ಹೋಗುವಂತ ಅವನನ್ನ ಮನೆಗೆ ಕಳಿಸ್ಬಿಡ್ತಾನೆ. ಸ್ಟಬನ್ ಗೆ ಮನೆಗೆ ಹೋಗೋದಕ್ಕೆ ಇಷ್ಟನೇ ಇರೋದಿಲ್ಲ. ಹೀಗೆ ಅವನು ಹೊರಗಡೆ ಬರ್ತಿರ್ಬೇಕಾದ್ರೆ ಕುದುರೆ ಗಾಡಿಯನ್ನ ನೋಡ್ತಾನೆ. ಇವ್ರ ಜೊತೆ ಹೋಗ್ಬೇಕು ಅಂದ್ರೆ ಇದೊಂದೇ ದಾರಿ ಇರೋದಂತ ಆ ಗಾಡಿಯಲ್ಲಿ ಹೋಗಿ ಬಚ್ಚಿಕೊಬಿಡ್ತಾನೆ. ನಂತರ ಲೇಡಿ ರೋಸ್ ಎಲ್ಲಾ ಪ್ರಾಣಿಗಳನ್ನ ಹಾಗೆ ಡೂಲಿಟಲ್ ನ ಕರ್ಕೊಂಡು ಅರಮನೆಗೆ ಬರ್ತಾಳೆ. ಡೂಲಿಟಲ್ ಕ್ಲಿಂಟನ್ ನ ಜೊತೆಗೆ ಅರಮನೆ ಒಳಗಡೆನೆ ನುಗ್ಬಿಡ್ತಾನೆ. ಸರಿ ಅಂತ ಹೇಳಿ ಎಲ್ರು ಕೂಡ ರಾಣಿ ಇದ್ದ ಜಾಗಕ್ಕೆ ಬರ್ತಾರೆ. ಅದೇ ಸಮಯಕ್ಕೆ ಒಬ್ಬ ಗಾರ್ಡ್ ಸ್ಟಬನ್ ಅಲ್ಲಿಗೆ ಕರ್ಕೊ ಬಂದು ಡೂಲಿಟಲ್ ನ ಕೇಳ್ತಾನೆ, ಇವನು ಕುದುರೆ ಗಾಡಿಯಲ್ಲಿ ಬಚ್ಚಿಟ್ಕೊಂಡಿದ್ದ, ಇವನ ಪರಿಚಯ ನಿಮ್ಗೆ ಇದೆಯಾ ಅಂತ. ಹೋಗ್ಲಿ ಪಾಪ ಅಂತ ಡೂಲಿಟಲ್ ಕೂಡ ಹೌದು ನನ್ಗೆ ಗೊತ್ತು, ಅವ್ನು ನನ್ನ ಅಸಿಸ್ಟೆಂಟ್ ಅಂತ ಮ್ಯಾನೇಜ್ ಮಾಡ್ತಾನೆ. ಈಗ ಬಂದ ಕೆಲಸನ ಸ್ಟಾರ್ಟ್ ಮಾಡ್ತಾನೆ. ಡೂಲಿಟಲ್ ಶಿಪ್ಗೆ ಹೇಳ್ತಾನೆ, ರಾಣಿಯನ್ನ ಚೆಕ್ ಮಾಡಿ ನನ್ಗೆ ಹೇಳು ಅವ್ರಿಗೆ ಏನಾಗ್ತಿದೆ ಅಂತ. ಶಿಪ್ ಕೂಡ ರಾಣಿಯನ್ನ ಚೆಕ್ ಮಾಡಿ ಬಂದು ಅವನಿಗೆ ಹೇಳುತ್ತೆ, ನನ್ಗನ್ನಿಸ್ತಿರೋ ಪ್ರಕಾರ ರಾಣಿಗೆ ಯಾರೋ ವಿಷ ಕೊಟ್ಟಿದ್ದಾರೆ ಅಂತ. ಇದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತ ನೀರಿನಲ್ಲಿದ್ದ ಒಂದು ಆಕ್ಟೋಪಸ್ ಅನ್ನ ಡೂಲಿಟಲ್ ಕೇಳ್ತಾನೆ, ಇಲ್ಲಿ ಅನ್ಯೂಶುವಲ್ ಘಟನೆ ಏನಾದ್ರೂ ನಡೀತಾ ಅಂತ. ಆಗ ಆಕ್ಟೋಪಸ್ ಹೇಳುತ್ತೆ, ರಾಣಿಯ ಪ್ರಾಣ ಅಪಾಯದಲ್ಲಿದ್ದ ಅವರನ್ನ ಕಾಪಾಡು, ಅವರು ಟೀ ಅನ್ನ ಕುಡಿದ ತಕ್ಷಣ ಪ್ರಜ್ಞೆ ತಪ್ಪಿ ಬಿದ್ದೋದ್ರು, ಅವಾಗಿಂದ ಇಲ್ಲಿಯವರೆಗೂ ಹೀಗೆ ಮಲಗಿದ್ದಾರೆ ಅಂತ. ನಂತರ ಡೂಲಿಟಲ್ ಶಿಪ್ ಹತ್ರ ಬಂದು ಒಂದು ಬುಕ್ ಅನ್ನ ತೋರಿಸಿ ಕೇಳ್ತಾನೆ, ಇದರಲ್ಲಿ ಯಾವ ಗಿಡದ ವಿಷದ ಸ್ಮೆಲ್ ಅನ್ನ ನೀನು ಕಂಡಿಡ್ದೆ ಅಂತ. ಆಗ ಶಿಪ್ ಕೂಡ ಒಂದು ಫೋಟೋ ಅನ್ನ ತೋರಿಸುತ್ತೆ. ಅದನ್ನ ನೋಡಿ ಡೂಲಿಟಲ್ ಅವರಿಗೆಲ್ಲ ಹೇಳ್ತಾನೆ, ಮಹಾರಾಣಿಯ ಈ ಸ್ಥಿತಿ ಆಗಿರೋದು ನೈಟ್ ಶೇಡ್ ಅನ್ನೋ ಗಿಡದಲ್ಲಿ ಬಿಡೋ ಹೂವಿನಿಂದ. ಅದು ತುಂಬಾ ಅಪರೂಪದ ಒಂದು ವಿಷದ ಹೂವು. ಮಹಾರಾಣಿಯ ಪ್ರಾಣನ ಕಾಪಾಡಬೇಕು ಅಂದ್ರೆ ಹಿಡನ್ ಟ್ರೀ ಐಲ್ಯಾಂಡ್ ನಲ್ಲಿ ಸಿಗೋ ಒಂದು ವಿಶೇಷವಾದ ಮರದ ಹಣ್ಣನ್ನ ತಗೊಬಂದು ಅದರ ರಸನ ಅವರಿಗೆ ಕುಡಿಸಿದ್ರೆ ಮಾತ್ರ ಅವರು ಬದುಕೋದು ಅಂತ. ಸರಿ ಆಯ್ತು, ಆ ಹಣ್ಣನ್ನ ನಾನು ಹಾಗೆ ನನ್ನ ಪ್ರಾಣಿಗಳೇ ತಗೊಂಡ್ ಬರ್ತೀವಿ ಅಂತ ಅಂದಾಗ ಮಂತ್ರಿ ಹಾಗೆ ಲೇಡಿ ರೋಸ್ ಅದಕ್ಕೆ ಒಪ್ಕೋತಾರೆ. ಡೂಲಿಟಲ್ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಲೇಡಿ ರೋಸ್ ನ ಹತ್ರ ಕರೆದು ಹೇಳ್ತಾನೆ, ಮಹಾರಾಣಿಗೆ ಯಾರೋ ವಿಷ ಕೊಟ್ಟಿದ್ದಾರೆ, ನೀನೆ ಮುಂದೆ ನಿಂತು ಅವ್ರಿಗೋಸ್ಕರ ಅಡಿಗೆ ಮಾಡಿಸು, ಯಾರು ಏನೇ ಕೊಟ್ಟರು ಅವರಿಗೆ ಅದನ್ನ ತಿನ್ನಿಸ್ಬೇಡ ಅಂತ ಹೇಳಿ ಎಲ್ಲಾ ಪ್ರಾಣಿಗಳನ್ನ ಕರ್ಕೊಂಡು ಹೊರಗಡೆ ಬರ್ತಾನೆ. ಸ್ಟಬನ್ ಕೂಡ ಅವ್ರ ಜೊತೆ ಬರೋದಕ್ಕೆ ರೆಡಿ ಆಗಿರ್ತಾನೆ. ಆದ್ರೆ ಡೂಲಿಟಲ್ ಇದರಲ್ಲಿ ತುಂಬಾ ಡೇಂಜರ್ ಇದೆ, ನೀನ್ ಬರೋದ್ ಬೇಡ ಅಂತ ಹೇಳಿ ಅವನನ್ನ ಮನೆ ಕಳಿಸ್ಬಿಡ್ತಾನೆ. ಆದ್ರಿಂದ ತುಂಬಾ ಬೇಜಾರಾಗಿ ಮನೆಗೆ ಬಂದು ಮಲ್ಕೋತಾನೆ. ಬೆಳಗ್ಗೆ ಎದ್ದು ನೋಡಿದ್ರೆ ಪಾಲಿ ಒಂದು ಜಿರಾಫೆ ಹಾಗೂ ನರಿಯನ್ನ ಕರ್ಕೊಂಡು ಅಲ್ಲಿಗೆ ಬಂದಿರುತ್ತೆ. ಯಾಕೆ ಅಂದ್ರೆ ಈಗಾಗಲೇ ಪಾಲಿಗೆ ಅರ್ಥ ಆಗೋಗಿರುತ್ತೆ ಸ್ಟಬನ್ ಗೆ ಒಂದು ಒಳ್ಳೆ ಮನಸ್ಸಿದೆ, ನಾವು ಈಗ ಹೋಗ್ತಿರೋ ಜರ್ನಿಯಲ್ಲಿ ಸ್ಟಬನ್ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾನೆ ಅಂತ ಅವನನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿರುತ್ತೆ. ಅವನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರ ಹಿಂದೆ ಪೊಲೀಸರು ಬಿದ್ದ್ಬಿಟ್ಟಿರ್ತಾರೆ. ಹೇಗೋ ಮಾಡಿ ಅವರಿಂದ ತಪ್ಪಿಸ್ಕೊಂಡು ಡೂಲಿಟಲ್ ನ ಹಡಗು ನಿಂತಿದ್ದ ಜಾಗಕ್ಕೆ ಬಂದು ನೋಡ್ತಾರೆ. ಆದ್ರೆ ಆ ಹಡಗು ಅಲ್ಲಿಂದ ಮುಂದೆ ಹೋಗ್ತಿರುತ್ತೆ. ಹೇಗಾದ್ರೂ ಮಾಡಿ ಸ್ಟಬನ್ ಆ ಶಿಪ್ ಒಳಗಡೆ ಸೇರಿಸಬೇಕು ಅಂತ ಒಂದು ಬ್ರಿಡ್ಜ್ ಇಂದ ಕೆಳಗಡೆ ಹಾಕ್ತಾರೆ. ತುಂಬಾ ಕಷ್ಟಪಟ್ಟು ಸ್ಟಬನ್ ಆ ಶಿಪ್ ನ ಒಳಗಡೆ ಬರ್ತಾನೆ. ಇನ್ನೇನ್ ಮಾಡೋದು, ಬರೋದು ಬಂದ್ಬಿಟ್ಟಿದ್ದಾನಲ್ಲ ಅಂತ ಡೂಲಿಟಲ್ ಕೂಡ ಅವನನ್ನ ಶಿಪ್ ನಲ್ಲೇ ಇರಿಸ್ಕೋತಾನೆ. ನಂತರದ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ, ಅರಮನೆಯಲ್ಲಿ ಮಂತ್ರಿ ಬ್ಲೇರ್ ಅನ್ನೋ ಒಬ್ಬ ವ್ಯಕ್ತಿಗೆ ಹೇಳ್ತಾನೆ ಡೂಲಿಟಲ್ ಮತ್ತೆ ಜೀವಂತವಾಗಿ ವಾಪಸ್ ಬರಬಾರ್ದು ಅಂತ. ಆಗ ನಮ್ಗೆ ಗೊತ್ತಾಗುತ್ತೆ ರಾಣಿಗೆ ವಿಷ ಹಾಕಿರೋದು ಬೇರೆ ಯಾರು ಅಲ್ಲ, ಈ ಮಂತ್ರಿನೇ ಅಂತ. ಈ ಕಡೆ ಸಮುದ್ರದಲ್ಲಿ ಡೂಲಿಟಲ್ ಸ್ಟಬನ್ ಪ್ರಾಣಿಗಳೆಲ್ಲ ಸೇರಿ ಟ್ರಾವೆಲ್ ಮಾಡ್ತಾ ಮಾಡ್ತಾ ಒಂದು ರಾತ್ರಿಯನ್ನ ಕಳೀತಾರೆ. ರಾತ್ರಿ ಕಳೆದು ಬೆಳಗಾಗುತ್ತೆ. ಹೀಗೆ ಇವರು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಮಂತ್ರಿ ಕಳಿಸಿದ್ದ ಬ್ಲೇರ್ ಅವನ ಸೈನಿಕರನ್ನ ಕರ್ಕೊ ಬಂದು ಡೂಲಿಟಲ್ ಶಿಪ್ ಅನ್ನ ನಾಶ ಮಾಡಿ ಆ ಶಿಪ್ ನಲ್ಲಿದ್ದವ್ರನ್ನೆಲ್ಲ ಸಾಯಿಸಬೇಕು ಅಂತ ಪ್ರಯತ್ನ ಪಡ್ತಾನೆ. ಆದ್ರೆ ಡೂಲಿಟಲ್ ಹಾಗೂ ಎಲ್ಲಾ ಪ್ರಾಣಿಗಳು ಸಮುದ್ರದಲ್ಲಿರೋ ತಿಮಿಂಗ್ಲನ ಸಹಾಯಕ್ಕೋಸ್ಕರ ಕರೀತಾರೆ. ಆ ತಿಮಿಂಗ್ಲಾಗೆ ಒಂದು ಬೆಲ್ಟ್ ಅನ್ನ ಹಾಕಿರ್ಬೇಕಾದ್ರೆ ಡೂಲಿಟಲ್ ಗೆ ಕಟ್ಟಿದ್ದ ದಾರ ಚೀಚಿ ಕೈಯಿಂದ ತಪ್ಪೋಗ್ತಿರುತ್ತೆ. ಆಗ ಅಲ್ಲಿಗೆ ಸ್ಟಬನ್ ಬಂದು ಆ ಹಗ್ಗನ ಹಿಡಿದು ಡೂಲಿಟಲ್ ನ ಮೇಲಕ್ಕೆ ಎಳೆಯೋದಕ್ಕೆ ಶುರು ಮಾಡ್ತಾನೆ. ಆಗ ಆ ಹಗ್ಗನು ಕೂಡ ಕಿತ್ತೋಗುತ್ತೆ. ಎಲ್ರಿಗೂ ಅನ್ನಿಸ್ತಿರುತ್ತೆ ಡೂಲಿಟಲ್ ಸತ್ತೋದ ಅಂತ. ಆದ್ರೆ ಅಷ್ಟೊತ್ತಿಗೆ ಡೂಲಿಟಲ್ ಮೇಲೆ ಬಂದ್ಬಿಟ್ಟಿರ್ತಾನೆ. ಕೈಯಿಂದ ಹಗ್ಗ ತಪ್ಪೋಗಿದ್ರಿಂದ ಚೀಚಿ ತುಂಬಾನೇ ಹೆದರ್ಕೊಂಡಿರುತ್ತೆ. ಡೂಲಿಟಲ್ ಅದಕ್ಕೆ ಸಮಾಧಾನ ಮಾಡ್ತಾನೆ. ನನ್ನ ಪ್ರಾಣನ ಕಾಪಾಡಿರೋದು ಸ್ಟಬನ್ ಅಂತ ಗೊತ್ತಾಗಿ ಡೂಲಿಟಲ್ ಅವನಿಗೆ ಥ್ಯಾಂಕ್ಸ್ ಹೇಳ್ತಾನೆ. ನಂತರ ಆ ತಿಮಿಂಗ್ಲ
ತಿಮಿಂಗ್ಲ ಡೂಲಿಟಲ್ ಕಟ್ಟಿದ ಬೆಲ್ಟ್ ನ ಸಹಾಯದಿಂದ ಅವರ ಶಿಪ್ ಅನ್ನ ಎಳ್ಕೊಂಡು ತುಂಬಾ ವೇಗವಾಗಿ ಮುಂದಕ್ಕೆ ಬಂದ್ಬಿಡುತ್ತೆ. ಬ್ಲೇರ್ ಹಾಗೂ ಅವನ ಸೈನಿಕರೆಲ್ಲ ಹಿಂದೆನೆ ಉಳ್ಕೊಬಿಡ್ತಾರೆ. ಸ್ಟಬನ್ ಡೂಲಿಟಲ್ ನ ಪ್ರಾಣನ ಕಾಪಾಡಿರೋದ್ರಿಂದ ಅವರ ಫ್ಯಾಮಿಲಿಲಿ ಈಗ ಅವನು ಕೂಡ ಒಬ್ಬ ಆಗಿರ್ತಾನೆ. ಹಾಗೆ ಎಲ್ಲಾ ಪ್ರಾಣಿಗಳು ಅವನನ್ನ ಇಷ್ಟಪಡೋದಕ್ಕೆ ಶುರು ಮಾಡಿರ್ತವೆ. ಮತ್ತೊಂದ್ಸಲ ರಾತ್ರಿ ಆಗುತ್ತೆ. ಸ್ಟಬನ್ ಹಾಗೂ ಪ್ರಾಣಿಗಳೆಲ್ಲ ಒಟ್ಟಿಗೆ ಮಲಗಿರ್ಬೇಕಾದ್ರೆ ಡೂಲಿಟಲ್ ಸ್ಟಬನ್ ನ ಕರೆದು ಹೇಳ್ತಾನೆ, ಹಿಡನ್ ಟ್ರೀ ಐಲ್ಯಾಂಡ್ ನಮ್ಗೆ ಯಾವುದೇ ಮ್ಯಾಪ್ ಗಳಿಂದ ಸಿಗೋದಿಲ್ಲ. ಅದೆಲ್ಲಿದೆ ಅಂತ ಗೊತ್ತಿದ್ದು ಬರೀ ಲಿಲ್ಲಿಗ್ ಮಾತ್ರ. ಈಗ ಅವಳು ಬದುಕಿಲ್ಲ, ಆದ್ರೆ ಅವಳು ಬರೆದಿರೋ ಬುಕ್ ನಲ್ಲಿ ಆ ಹಿಡನ್ ಟ್ರೀ ಐಲ್ಯಾಂಡ್ ಎಲ್ಲಿದೆ ಅನ್ನೋದನ್ನ ತಿಳಿಸಿದ್ದಾಳೆ. ಈಗ ನಾವು ಮಾಡ್ಬೇಕಾಗಿರುವಂತ ಕೆಲಸ ಏನಂದ್ರೆ ಮಾಂಡೆವಾರ್ಡಿ ಅನ್ನೋ ಒಂದು ಐಲ್ಯಾಂಡ್ ಗೆ ಹೋಗಿ ಆ ಬುಕ್ ಅನ್ನ ಕದಿಬೇಕು ಅಂತ ಡೂಲಿಟಲ್ ಸ್ಟಬನ್ ಗೆ ಹೇಳ್ತಾನೆ. ಈ ಮಾಂಡೆವಾರ್ಡಿ ಐಲ್ಯಾಂಡ್ ಬೇರೆ ಯಾವ್ದು ಅಲ್ಲ, ಮೊದಲು ಲಿಲ್ಲಿ, ಡೂಲಿಟಲ್ ಹಾಗೂ ಪಾಲಿ ವಾಸ ಮಾಡ್ತಿದ್ದ ಒಂದು ಜಾಗ. ಲಿಲ್ಲಿ ಈ ಐಲ್ಯಾಂಡ್ ರಾಜನ ಮಗಳು. ಲಿಲ್ಲಿ ಹಾಗೂ ಡೂಲಿಟಲ್ ಇಷ್ಟಪಡ್ತಿದ್ರಿಂದ ಆ ಐಲ್ಯಾಂಡ್ ಅನ್ನ ಬಿಟ್ಟು ಓಡ್ ಬಂದ್ಬಿಟ್ಟಿರ್ತಾರೆ. ಅವಾಗಿಂದಾನು ಲಿಲ್ಲಿ ತಂದೆ ರಸೂಲಿಗೆ ಡೂಲಿಟಲ್ ನ ಕಂಡ್ರೆ ಆಗೋದಿಲ್ಲ. ಅವನು ಎಲ್ಲ ಸಿಕ್ಕಿದ್ರು ಅವನನ್ನ ಸಾಯಿಸ್ಬೇಕು ಅಂತ ಕಾಯ್ತಾ ಇರ್ತಾನೆ. ಹೇಗಾದ್ರೂ ಮಾಡಿ ಆ ಬುಕ್ ಅನ್ನ ತಗೊಂಡ್ ಬರ್ಲೇಬೇಕು ಅಂತ ವೇಷನ ಬದಲಾಯಿಸಿಕೊಂಡು ಜೊತೆಲೆ ಸ್ಟಬನ್ ಕೂಡ ಕರ್ಕೊಂಡು ರಸೂಲಿಯ ಅರಮನೆಯ ಒಳಗಡೆ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಬರ್ತಾರೆ. ನಂತರ ಲಿಲ್ಲಿಯ ಬುಕ್ ಇಟ್ಟಿದ್ದ ಜಾಗಕ್ಕೆ ಹೋಗೋಕೆ ನೋಡ್ತಾರೆ, ಆದ್ರೆ ಆಗೋದಿಲ್ಲ. ಯಾಕೆಂದ್ರೆ ಆ ಜಾಗ ತುಂಬಾ ಚಿಕ್ಕದಿರುತ್ತೆ. ನಾವ್ ಇಲ್ಲಿಂದ ಹೋಗೋದೇ ಒಳ್ಳೇದು ಅಂತ ಡೂಲಿಟಲ್ ಹೇಳ್ತಿರ್ಬೇಕಾದ್ರೆ ಸ್ಟಬನ್ ಹೇಳ್ತಾನೆ, ನಾನ್ ಅಲ್ಲಿಂದ ಹೋಗ್ಬೋದು, ನಾನು ಹೋಗಿ ಆ ಬುಕ್ ಅನ್ನ ತರ್ತೀನಿ, ನೀವು ಇಲ್ಲೇ ಕಾಯ್ತಾ ನಿಂತಿರಿ ಅಂತ ಹೇಳಿ ಆ ಸಣ್ಣ ಜಾಗದಿಂದ ಹೋಗಿ ಲಿಲ್ಲಿಯ ತಂದೆ ರಸೂಲಿಯ ರೂಮ್ಗೆ ಬರ್ತಾನೆ. ಆ ರೂಮ್ ನಲ್ಲಿ ನೋಡಿದ್ರೆ ಬರೀ ಸಿಂಹಗಳೇ ಇರ್ತವೆ. ಯಾರಿಗೂ ಕೂಡ ಕೇಳಿಸ್ತಾ ಇರೋ ರೀತಿ ಸೈಲೆಂಟ್ ಆಗಿ ಆ ಬುಕ್ ಇದ್ದ ಜಾಗಕ್ಕೆ ಹೋಗಿ ಅದನ್ನ ತಗೊಂಡು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಲಿಲ್ಲಿಯ ತಂದೆ ರಸೂಲಿಗೆ ಎಚ್ಚರ ಆಗೋಗಿರುತ್ತೆ. ನಂತರ ಅವರಿಬ್ಬರನ್ನ ಬಂಧಿಸಿ ಒಂದು ಜೈಲಿನ ಒಳಗಡೆ ಹಾಕಿಸ್ತಾನೆ. ರಸೂಲಿ ಡೂಲಿಟಲ್ ಗೆ ಹೇಳ್ತಾನೆ, ನೀನ್ ಮಾಡಿರೋ ತಪ್ಪಿನಿಂದ ಆ ಚಿಕ್ಕ ಹುಡುಗನ್ಗೆ ಶಿಕ್ಷೆ ಕೊಡ್ಬೇಕು ಅಂತ ಸ್ಟಬನ್ ಅಲ್ಲಿಂದ ಹೊರಗಡೆ ಕರ್ಸಿ ಅಲ್ಲಿಂದ ಅವನನ್ನ ಕರ್ಕೊಂಡು ಹೊಂಟೋಗ್ತಾನೆ. ಅವ್ರು ಹೋಗ್ತಿದ್ದಂಗೆ ಡೂಲಿಟಲ್ ನ ಸೆಲ್ಗೆ ಒಂದು ಹುಲಿಯನ್ನ ಬಿಡ್ತಾರೆ. ಈ ಹುಲಿ ಹೆಸರು ಬ್ಯಾರಿ ಅಂತ. ಬ್ಯಾರಿಗೆ ಮೊದಲೇ ಡೂಲಿಟಲ್ ಮೇಲೆ ತುಂಬಾ ಕೋಪ ಇರುತ್ತೆ. ಯಾಕೆಂದ್ರೆ ಬ್ಯಾರಿಗೆ ತುಂಬಾ ಹುಷಾರಿರ್ಲಿಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಿದ್ದು ಡೂಲಿಟಲ್. ಆದ್ರೆ ಟ್ರೀಟ್ಮೆಂಟ್ ಅನ್ನ ಅರ್ಧಕ್ಕೆ ಸ್ಟಾಪ್ ಮಾಡಿ ಲಿಲ್ಲಿನ ಕರ್ಕೊಂಡು ಆ ಐಲ್ಯಾಂಡ್ ಅನ್ನ ಬಿಟ್ಟು ಓಡೊಂಟೋಗಿರ್ತಾನೆ. ಇದರಿಂದ ಬ್ಯಾರಿಗೆ ತುಂಬಾ ಕೋಪ ಬಂದಿರುತ್ತೆ. ಬ್ಯಾರಿ ಕೂಡ ರಸೂಲಿ ತರನೇ ಡೂಲಿಟಲ್ ಎಲ್ಲೇ ಸಿಕ್ಕರು ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡೇ ಬಿಟ್ಟಿರುತ್ತೆ. ಆ ಸೇಡನ್ನ ತೀರ್ಸ್ಕೊಳ್ಳೋಂತ ಟೈಮ್ ಬಂದಾಯ್ತು ಅಂತ ಇದು ತುಂಬಾನೇ ಖುಷಿ ಪಡ್ತಿರುತ್ತೆ. ಈ ಕಡೆ ಸ್ಟಬನ್ ನ ತೋರಿಸ್ತಾರೆ. ರಸೂಲಿ ಅವನನ್ನ ದತ್ತುಗೆ ತಗೊಂಡು ತನ್ನ ಜೊತೆ ಇರಿಸ್ಕೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿರ್ತಾನೆ. ಆದ್ರೆ ಇದು ಸ್ಟಬನ್ ಗಂತೂ ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ಡೂಲಿಟಲ್ ನ ಜೊತೆ ಹಾಗೆ ಆ ಪ್ರಾಣಿಗಳ ಜೊತೆ ಎಲ್ಲ ಇದ್ದು ಸ್ಟಬನ್ ಕೂಡ ಪ್ರಾಣಿಗಳ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದನ್ನ ಹಾಗೆ ಮಾತಾಡೋದನ್ನ ಕಲ್ತ್ಕೊಬಿಟ್ಟಿರ್ತಾನೆ. ಅಂದ್ರೆ ಈಗ ಸ್ಟಬನ್ ಕೂಡ ಡೂಲಿಟಲ್ ಅಂತರ ಪ್ರಾಣಿಗಳ ಜೊತೆ ಮಾತಾಡಬಹುದು. ಇವನೇ ಈ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಚಿಕ್ಕ ಡ್ರ್ಯಾಗನ್ ಫ್ಲೈಗೆ ಹೇಳ್ತಾನೆ, ಹೊರಗಡೆ ಶಿಪ್ ನಲ್ಲಿ ನನ್ನ ಫ್ರೆಂಡ್ಸ್ ಗಳು ಕಾಯ್ತಾ ಇದ್ದಾರೆ, ಅವ್ರಿಗೊಂದು ಮೆಸೇಜ್ ಅನ್ನ ಕೊಟ್ಬಿಡು ಡೂಲಿಟಲ್ ನ ಅರೆಸ್ಟ್ ಮಾಡಿದ್ದಾರೆ ಅಂತ. ಡ್ರ್ಯಾಗನ್ ಫ್ಲೈ ಕೂಡ ಸರಿ ಅಂತ ಹೇಳಿ ಶಿಪ್ ಹತ್ರ ಬಂದು ಅಲ್ಲಿದ್ದ ಪ್ರಾಣಿಗಳಿಗೆ ಎಲ್ಲಾ ವಿಷಯನೂ ಹೇಳುತ್ತೆ. ಈ ಕಡೆ ಸೆಲ್ ನಲ್ಲಿ ಬ್ಯಾರಿ ಡೂಲಿಟಲ್ ನ ಸಾಯಿಸಬೇಕು ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಪ್ರಾಣಿಗಳು ಬಂದು ಡೂಲಿಟಲ್ ನ ಕಾಪಾಡ್ತವೆ. ಇಲ್ಲಿ ಮತ್ತೊಂದು ವಿಷಯ ಏನಂದ್ರೆ ಚೀಚಿ ತುಂಬಾ ಹೆದರ್ಕೊಳ್ಳೋ ಸ್ವಭಾವ ಇರೋ ಒಂದು ಗೋರಿಲ್ಲ. ಡೂಲಿಟಲ್ ಕಷ್ಟದಲ್ಲಿರೋದನ್ನ ನೋಡಿ ಚೀಚಿ ಅದರ ಭಯನ ಸೈಡ್ಗೆ ಇಟ್ಟು ಬ್ಯಾರಿ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅಷ್ಟೇ ಅಲ್ಲ, ಬ್ಯಾರಿಗೆ ಚೆನ್ನಾಗಿ ಹೊಡೆದು ಅದನ್ನ ಸೋಲ್ಸೇ ಬಿಡುತ್ತೆ. ಈ ಕಡೆ ಸ್ಟಬನ್ ರಸೂಲಿಂದ ತಪ್ಪಿಸ್ಕೊಂಡು ಲಿಲ್ಲಿ ಬರ್ದಿದ್ದ ಬುಕ್ ಹತ್ರ ಬರ್ತಾನೆ. ನಂತರ ಆ ಬುಕ್ ಅನ್ನ ತಗೊಂಡು ತುಂಬಾ ಖುಷಿಯಿಂದ ಶಿಪ್ ಹತ್ರ ಬರ್ತಾನೆ. ಅಲ್ಲಿ ಬಂದು ನೋಡಿದ್ರೆ ಬ್ಲೇರ್ ಎಲ್ಲರನ್ನ ಗನ್ ಪಾಯಿಂಟ್ ಗೆ ತಗೊಂಡಿರ್ತಾನೆ. ಆದ್ರಿಂದ ಸ್ಟಬನ್ ಆ ಬುಕ್ ಅನ್ನ ಅವನಿಗೆ ಕೊಡ್ಬೇಕಾಗಿ ಬರುತ್ತೆ. ಆ ಬುಕ್ ಅವನಿಗೆ ಸಿಕ್ತಿದ್ದಂಗೆನೆ ಮಂತ್ರಿ ಹೇಳಿದ ಕೆಲಸನ ಮರ್ತೇ ಬಿಡ್ತಾನೆ. ಡೂಲಿಟಲ್ ನ ಸಾಯಿಸೋದನ್ನ ಬಿಟ್ಟು ಡಿಸೈಡ್ ಮಾಡ್ತಾನೆ, ಆ ಹಿಡನ್ ಟ್ರೀ ಐಲ್ಯಾಂಡ್ ಅನ್ನ ನಾನೇ ಹುಡುಕಿ ಇಡೀ ಪ್ರಪಂಚದ ಮುಂದೆ ತರಬೇಕು ಅಂತ. ಯಾಕೆಂದ್ರೆ ಅವನು ಹೀಗೆ ಮಾಡೋದ್ರಿಂದ ಪ್ರಪಂಚದ ದೃಷ್ಟಿಲಿ ಅವನೊಬ್ಬ ಹೀರೋ ಆಗ್ಬೋದು ಅಂತ. ಲಿಲ್ಲಿಯ ಆ ಬುಕ್ ಅನ್ನ ತಗೊಂಡು ಸೈನಿಕರನ್ನೆಲ್ಲ ಕರ್ಕೊಂಡು ಅವನ ಬೋಟ್ ಗೆ ಹೋಗ್ತಾನೆ. ಅಷ್ಟೇ ಅಲ್ಲ, ಅವನ ಬೋಟ್ ನಿಂದ ಡೂಲಿಟಲ್ ಹಾಗೂ ಅವನ ಟೀಮ್ ನವರು ಬಂದಿದ್ದ ಬೋಟ್ ಗೆ ಶೂಟ್ ಮಾಡಿ ಧ್ವಂಸ ಮಾಡ್ಬಿಡ್ತಾನೆ. ಇದರಿಂದ ಬೋಟ್ ನಲ್ಲಿದ್ದ ಪ್ರಾಣಿಗಳೆಲ್ಲ ನೀರಿಗೆ ಬಿದ್ದೋಗ್ತವೆ. ಯೋಚಿ ಹೋಗಿ ಆ ಎಲ್ಲಾ ಪ್ರಾಣಿಗಳನ್ನ ಕಾಪಾಡುತ್ತೆ. ಹೀಗೆ ಎಲ್ರಿಗೂ ತುಂಬಾ ಬೇಜಾರಾಗಿ ದಡದಲ್ಲಿ ಕುಂತಿರ್ಬೇಕಾದ್ರೆ ಡೂಲಿಟಲ್ ಹೇಳ್ತಾನೆ, ಅಷ್ಟೇ ಎಲ್ಲ ಮುಗ್ದೋಯ್ತು, ನಾವಿನ್ನ ರಾಣಿನ ಕಾಪಾಡೋದಕ್ಕಾಗೋದಿಲ್ಲ ಅಂತ. ಆಗ ಸ್ಟಬನ್ ಹೇಳ್ತಾನೆ, ಇಲ್ಲ ನಾವೇನಾದ್ರೂ ಮಾಡ್ಬೋದು, ನನ್ಗೆ ನಿಮ್ ಮೇಲೆ ನಂಬಿಕೆ ಇದೆ ಅಂತ. ನಿನ್ಗೆ ನಂಬಿಕೆ ಇರೋದು, ನನ್ ಮೇಲೆ ನನ್ಗೇನೆ ನಂಬಿಕೆ ಇಲ್ಲ. ನಾನು ಅವತ್ತು ಲಿಲ್ಲಿ ಜೊತೆ ಆ ಬೋಟ್ ನಲ್ಲಿ ಹೊರಟೋಗಿದ್ರೆ ಇವತ್ತು ಯಾವ ತಲ್ಲವೂ ಇರ್ತಿರ್ಲಿಲ್ಲ. ಈಗ ಪ್ರತಿ ದಿನ ಪ್ರತಿ ಕ್ಷಣನೂ ಕೂಡ ಅವಳ ಮುಖನೇ ನನ್ಗೆ ಕಾಣಿಸ್ತಿದೆ. ಅವಳನ್ನ ಬಿಟ್ಟು ನನ್ನ ಕೈಲಿ ಇರೋಕ್ ಆಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ರಸೂಲಿ ಒಂದು ಜಾಗದಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊತಿರ್ತಾನೆ. ನಂತರ ಅವ್ರ ಮುಂದೆ ಬಂದು ಡೂಲಿಟಲ್ಗೆ ಹೇಳ್ತಾನೆ, ಲಿಲ್ಲಿಯ ನೆನಪು ನನಗೂ ಕೂಡ ಪ್ರತಿ ದಿನನೂ ಬರ್ತಾನೆ ಇರುತ್ತೆ. ಇವತ್ತು ನನ್ನ ಜೀವಂತವಾಗಿ ಬಿಟ್ಟು ಕಳಿಸ್ತಿದ್ದೀನಿ. ಯಾಕೆಂದ್ರೆ ಲಿಲ್ಲಿ ನನ್ನ ತುಂಬಾ ಇಷ್ಟಪಡ್ತಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ. ನನ್ನ ಮೂಡ್ ಚೇಂಜ್ ಆಗೋಕ್ಕೂ ಮುಂಚೆ ಇಲ್ಲಿಂದ ಹೊರಟೋಗು ಅಂತ ಅಂದಾಗ ಸ್ಟಬನ್ ಅವನಿಗೆ ಹೇಳ್ತಾನೆ, ಇಲ್ಲಿಂದ ಹೋಗೋದಕ್ಕೆ ನಮ್ಮ ಹತ್ರ ಯಾವುದೇ ಶಿಪ್ ಇಲ್ಲ ಅಂತ. ಆದ್ರಿಂದ ರಸೂಲಿ ತುಂಬಾ ಹಳೆಯ ಮುರಿದೋಗಿರೋ ಒಂದು ಶಿಪ್ ಅನ್ನ ಅವರಿಗೆ ಕೊಡ್ತಾನೆ. ಇನ್ನೇನ್ ಮಾಡೋದು ಅಂತ ಅಡ್ಜಸ್ಟ್ ಮಾಡ್ಕೊಂಡು ಅದರಲ್ಲಿ ಅವರ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಈಗ ನಮ್ಮ ಹತ್ರ ಬುಕ್ ಇಲ್ಲ, ಹಿಡನ್ ಟ್ರೀ ಐಲ್ಯಾಂಡ್ ಗೆ ಹೇಗೆ ಹೋಗೋದು ಅಂತ ಸ್ಟಬನ್ ಕೇಳಿದಾಗ ಡೂಲಿಟಲ್ ಅವನಿಗೆ ಹೇಳ್ತಾನೆ, ತಿಮಿಂಗ್ಲಗಳ ಸಹಾಯದಿಂದ ಅಂತ. ಮುಂದಿನ ಸೀನ್ ನಲ್ಲಿ ನಮಗೆ ತೋರಿಸ್ತಾರೆ, ಬ್ಲೇರ್ ಹಾಗೂ ಅವನ ಸೈನಿಕರೆಲ್ಲ ಬುಕ್ ನಲ್ಲಿ ಹೇಳಿರೋ ರೀತಿ ಹಿಡನ್ ಟ್ರೀ ಐಲ್ಯಾಂಡ್ ಅನ್ನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ತಿಮಿಂಗ್ಲಗಳು ಬಂದು ಅವ್ರು ಯಾವ ಕಡೆ ಹೋಗ್ತಿದ್ದಾರೆ ಅಂತ ಚೆಕ್ ಮಾಡ್ಕೊಂಡು ಮತ್ತೆ ಡೂಲಿಟಲ್ ಹಾಗೂ ಪ್ರಾಣಿಗಳಿದ್ದ ಶಿಪ್ ಹತ್ರ ಬಂದು ಡೂಲಿಟಲ್
ಡೂಲಿಟಲ್ಗೆ ಹೇಳ್ತವೆ, ಅವ್ರು ಯಾವ ಕಡೆ ಹೋಗ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು, ನಾವು ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ. ಆ ಶಿಪ್ ಅನ್ನ ತುಂಬಾ ವೇಗವಾಗಿ ಎಳ್ಕೊಂಡ್ ಬಂದು ಹಿಡನ್ ಟ್ರೀ ಐಲ್ಯಾಂಡ್ ಗೆ ತಲುಪಿಸ್ತವೆ. ಇವರು ಐಲ್ಯಾಂಡ್ ಗೆ ತಲುಪ್ತಿದ್ದಂಗೆನೆ ಬ್ಲೇರ್ ಹಾಗೂ ಅವನ ಸೈನಿಕರು ಕೂಡ ಆ ಐಲ್ಯಾಂಡ್ ಗೆ ಬರ್ತಾರೆ. ಆದ್ರೆ ಇಬ್ರು ಬೇರೆ ಬೇರೆ ದಾರಿಯಲ್ಲಿ ಐಲ್ಯಾಂಡ್ ಒಳಗಡೆ ಎಂಟರ್ ಆಗ್ತಾರೆ. ಡೂಲಿಟಲ್, ಸ್ಟಬನ್ ಹಾಗೂ ಎಲ್ಲಾ ಪ್ರಾಣಿಗಳು ಸೇರಿ ತುಂಬಾ ಕಷ್ಟಪಟ್ಟು ಒಂದು ಗುಹೆಯ ಒಳಗಡೆ ಬರ್ತಾರೆ. ಯಾಕೆಂದ್ರೆ ತುಂಬಾ ವಿಶೇಷವಾಗಿರೋ ಆ ಹಿಡನ್ ಟ್ರೀ ಇರೋದು ಈ ಗುಹೆಯ ಒಳಗಡೆನೆ. ಡೂಲಿಟಲ್ ಒಂದು ಬಂಡೆಯ ಮೇಲೆ ಕೈ ಇಟ್ಟಿದ್ರಿಂದ ಆ ಗುಹೆಯಲ್ಲೆಲ್ಲ ಹಸಿರು ಬಣ್ಣ ಹರಡೋದಕ್ಕೆ ಶುರು ಆಗುತ್ತೆ. ಏನಿರ್ಬೋದು ಅಂತ ಎಲ್ಲರೂ ತುಂಬಾ ಕ್ಯೂರಿಯಸ್ ಆಗಿ ಮುಂದೆ ನೋಡಿದ್ರೆ ಅಲ್ಲಿ ಬ್ಲೇರ್ ಅವನ ಸೈನಿಕರ ಜೊತೆ ಬಂದು ತಲುಪಿರ್ತಾನೆ. ನಂತರ ಅವ್ರನ್ನೆಲ್ಲ ಹಿಡಿದು ಕೇಳ್ತಾನೆ, ಆ ಮಿಸ್ಟೀರಿಯಸ್ ಆಗಿರೋ ಟ್ರೀ ಎಲ್ಲಿದೆ ಅಂತ. ಇಲ್ಲಿ ವಿಷಯ ಏನಂದ್ರೆ ಆ ಟ್ರೀ ಎಲ್ಲಿದೆ ಅಂತ ಡೂಲಿಟಲ್ಗೂ ಕೂಡ ಗೊತ್ತಿರೋದಿಲ್ಲ. ಹೀಗೆ ಇವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ಬ್ಲೇರ್ ಒಂದು ಕೋಲನ್ನ ಕೆಳಗಡೆ ಚುಚ್ತಾನೆ. ಇದರಿಂದ ಆ ಗುಹೆ ಎಲ್ಲ ರೆಡ್ ಕಲರ್ ಗೆ ತಿರುಗೋದಕ್ಕೆ ಶುರು ಆಗುತ್ತೆ. ಹೀಗೆ ನೋಡ್ತಿದ್ದಂಗೆನೆ ಅವರ ಹಿಂದೆ ಇದ್ದ ಡ್ರ್ಯಾಗನ್ ಗೆ ಎಚ್ಚರ ಆಗಿ ಅಲ್ಲಿದ್ದವ್ರನ್ನೆಲ್ಲ ಹಿಡಿದು ಸಾಯಿಸೋದಕ್ಕೆ ಶುರು ಮಾಡುತ್ತೆ. ಹಿಡನ್ ಟ್ರೀ ಅನ್ನ ಕಾಪಾಡೋದು ಈ ಡ್ರ್ಯಾಗನ್ ನ ಕೆಲಸ. ಬ್ಲೇರ್ ಹಾಗೂ ಅವನ ಸೈನಿಕರನ್ನೆಲ್ಲ ಸಾಯಿಸಿದ್ಮೇಲೆ ಡೂಲಿಟಲ್ ಹತ್ರ ಬಂದು ಅವನನ್ನ ಹಿಡ್ಕೊಂಡು ಸಾಯಿಸೋದಕ್ಕೆ ಮುಂದಾಗುತ್ತೆ. ಆಗ ಡೂಲಿಟಲ್ ಆ ಡ್ರ್ಯಾಗನ್ ನ ಭಾಷೆಯಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಯವರೆಗೂ ಏನೇನ್ ನಡೆದಿದೆ, ಹಾಗೆ ಆ ಹಿಡನ್ ಟ್ರೀ ಯಾಕೆ ಬೇಕು ಅನ್ನೋದನ್ನ ಡೂಲಿಟಲ್ ಅದಕ್ಕೆ ಎಲ್ಲಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾನೆ. ಡ್ರ್ಯಾಗನ್ ನ ಮಾತಿನಲ್ಲೇ ಡೂಲಿಟಲ್ ಗೆ ಗೊತ್ತಾಗುತ್ತೆ ಇದು ಯಾವುದೋ ಒಂದು ನೋವಿನಲ್ಲಿದೆ ಅಂತ. ಆ ನೋವೇನಂದ್ರೆ ಡ್ರ್ಯಾಗನ್ ಅದರ ಹಸ್ಬೆಂಡ್ ಅನ್ನ ಕಳ್ಕೊಂಡು ತುಂಬಾನೇ ದುಃಖ ಪಡ್ತಿರುತ್ತೆ. ಅಷ್ಟೇ ಅಲ್ಲ, ಆ ಡ್ರ್ಯಾಗನ್ ನ ಹೊಟ್ಟೆಯಲ್ಲಿ ತುಂಬಾ ಇನ್ಫೆಕ್ಷನ್ ಗಳೆಲ್ಲ ಆಗೋಗಿರ್ತವೆ. ನೀನು ನಿನ್ನ ಹಸ್ಬೆಂಡ್ ಅನ್ನ ಕಳ್ಕೊಂಡು ಎಷ್ಟು ನೋವನ್ನ ಪಡ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಿದೆ. ಯಾಕೆಂದ್ರೆ ಆತರ ನೋವನ್ನ ನಾನು ಕೂಡ ಅನುಭವಿಸಿದೀನಿ. ಹೆದರ್ಕೋಬೇಡ, ನಾವು ನಿನ್ಗೆ ಏನು ಕೂಡ ಮಾಡೋದಿಲ್ಲ. ಈಗ ನಿನ್ನ ಹೊಟ್ಟೆಯಲ್ಲಿರೋ ಇನ್ಫೆಕ್ಷನ್ ಅನ್ನ ಸರಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀಯ ಅಂತ ಅಂದಾಗ ಅವನ ಮಾತಿನ ಮೇಲೆ ಡ್ರ್ಯಾಗನ್ಗೂ ಕೂಡ ನಂಬಿಕೆ ಬಂದು ಸರಿ ಅಂತ ಒಪ್ಕೊಳ್ಳುತ್ತೆ. ನಂತರ ಡೂಲಿಟಲ್, ಸ್ಟಬನ್ ಹಾಗೆ ಎಲ್ಲಾ ಪ್ರಾಣಿಗಳು ಸೇರಿ ಡ್ರ್ಯಾಗನ್ ಹೊಟ್ಟೆಯನ್ನು ಆಪರೇಷನ್ ಮಾಡಿ ಅದ್ರೊಳಗಡೆ ಇದ್ದ ವೇಸ್ಟ್ ಮೆಟೀರಿಯಲ್ಸ್ ಗಳನ್ನೆಲ್ಲ ಹೊರಗಡೆ ತೆಗಿತಾರೆ. ಇದರಿಂದ ಡ್ರ್ಯಾಗನ್ ಗೆ ತುಂಬಾನೇ ಆರಾಮ ಅನ್ಸುತ್ತೆ. ಡೂಲಿಟಲ್ ಹಾಗೂ ಅವನ ಟೀಮ್ ನ ಒಳ್ಳೆತನ ನೋಡಿ ಸ್ವತಃ ಡ್ರ್ಯಾಗನ್ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಹಿಡನ್ ಟ್ರೀ ಅನ್ನ ತೋರಿಸುತ್ತೆ. ನಂತರ ಎಲ್ರು ತುಂಬಾ ವೇಸ್ಟ್ ಮಾಡದೆ ಆ ಮರದಿಂದ ಒಂದೇ ಒಂದು ಹಣ್ಣನ್ನ ತಗೋತಾರೆ. ಈ ಕಡೆ ಡೂಲಿಟಲ್ ಲಿಲ್ಲಿಯ ವೆಡ್ಡಿಂಗ್ ರಿಂಗ್ ಅನ್ನ ಆ ಮರದ ಹತ್ರನೇ ಇಡ್ತಾನೆ. ಯಾಕೆಂದ್ರೆ ಇಲ್ಲಿಗೆ ಬರ್ಬೇಕು, ಈ ಮರನ ನೋಡ್ಬೇಕು ಅನ್ನೋದು ಅವಳ ಕನಸಾಗಿತ್ತು. ಆದ್ರೆ ಅದು ಕಂಪ್ಲೀಟ್ ಆಗಿರ್ಲಿಲ್ಲ. ಆ ವೆಡ್ಡಿಂಗ್ ರಿಂಗ್ ಅನ್ನ ಇಲ್ಲೇ ಇಟ್ಟು ಡೂಲಿಟಲ್ ಲಿಲ್ಲಿಯ ಕನಸನ್ನ ಪೂರ್ತಿ ಮಾಡ್ತಾನೆ. ಈ ಕಡೆ ಅರಮನೆಯಲ್ಲಿ ಲೇಡಿ ರೋಸ್ ಡೂಲಿಟಲ್ ಹಾಗೂ ಸ್ಟಬನ್ ಬರೋದನ್ನೇ ಕಾಯ್ತಾ ನಿಂತಿರ್ತಾಳೆ. ರಾಣಿ ಸತ್ಯ ಹೋದ್ಲು ಅಂತ ಎಲ್ಲರೂ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಸೂರ್ಯ ಗ್ರಹಣ ಕೂಡ ತುಂಬಾ ಹತ್ರ ಬಂದ್ಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ಡೂಲಿಟಲ್, ಸ್ಟಬನ್ ಹಾಗೂ ಎಲ್ಲಾ ಪ್ರಾಣಿಗಳು ಸೇರಿ ಅಲ್ಲಿಗೆ ಬರ್ತಾರೆ. ನಂತರ ತುಂಬಾ ಕಷ್ಟಪಟ್ಟು ಸ್ಟಬನ್ ಆ ಹಣ್ಣಿನ ರಸನ ರಾಣಿಯ ಬಾಯಿಗೆ ಹಾಕ್ತಾನೆ. ಹೀಗೆ ನೋಡ್ತಿದ್ದಂಗೆನೆ ರಾಣಿ ರಿಕವರ್ ಆಗೋದಕ್ಕೆ ಶುರುವಾಗಿ ಅವರಿಗೆ ಪ್ರಜ್ಞೆ ಕೂಡ ಬರುತ್ತೆ. ರಾಣಿ ಆ ರೂಮ್ ನಲ್ಲಿ ಇದ್ದವ್ರನ್ನೆಲ್ಲ ಹೊರಗಡೆ ಕಳಿಸ್ತಾರೆ. ನಂತರ ಡೂಲಿಟಲ್ ಅಲ್ಲಿದ್ದ ಒಂದು ಫೋಟೋದ ಹತ್ರ ಬಂದು ಅಲ್ಲಿ ಕಡ್ಡಿಯ ರೀತಿ ಇದ್ದ ಒಂದು ಗ್ರಾಸ್ ಓಪರ್ ಅವನಿಗೆ ಹೇಳುತ್ತೆ, ಮಹಾರಾಣಿಗೆ ವಿಷ ಹಾಕಿರೋದು ಬೇರೆ ಯಾರು ಅಲ್ಲ, ಅದು ಮಂತ್ರಿನೇ ಅಂತ. ಡೂಲಿಟಲ್ ಇದೇ ಮಾತನ್ನ ರಾಣಿಗೆ ಹೇಳ್ತಾನೆ. ನಂತರ ಮಂತ್ರಿಯನ್ನ ಚೆಕ್ ಮಾಡಿದಾಗ ಅವನ ಹತ್ರ ಒಂದು ವಿಷಯದ ಬಾಟಲ್ ಸಿಗುತ್ತೆ. ಆಗ ಎಲ್ರಿಗೂ ಗೊತ್ತಾಗುತ್ತೆ ಮನೆ ಹಾಳ ಬೇರೆ ಯಾರು ಅಲ್ಲ, ಮಂತ್ರಿನೇ ಅಂತ. ಈ ತಪ್ಪಿಗೋಸ್ಕರ ಅವನು ಜೀವನ ಪರ್ಯಂತ ಜೈಲಿನಲ್ಲೇ ಕೊಳೆಯೋ ಹಾಗೆ ಮಾಡ್ತಾರೆ. ಅವರ ಜೀವನ ಕಾಪಾಡಿರೋದಕ್ಕೆ ರಾಣಿ ಡೂಲಿಟಲ್ ಹಾಗೂ ಸ್ಟಬನ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ನಂತರ ಈ ಮೂವಿಯ ಕೊನೆಯ ಸೀನ್ ನಲ್ಲಿ ತೋರಿಸ್ತಾರೆ. ಡೂಲಿಟಲ್ ಮತ್ತೆ ಪ್ರಾಣಿಗಳ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿರ್ತಾನೆ. ಸ್ಟಬನ್ ನ ತಂದೆ ತಾಯಿ ಕೂಡ ಒಪ್ಕೊಂಡಿರ್ತಾರೆ ಅವರ ಮಗ ಡೂಲಿಟಲ್ ತರ ಒಬ್ಬ ಡಾಕ್ಟರ್ ಆಗೋದಕ್ಕೆ. ಇಲ್ಲಿಗೆ ಈ ಬ್ಯೂಟಿಫುಲ್ ಆಗಿರುವಂತ ಮೂವಿ ಎಂಡ್ ಆಗುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.